ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ 2026ನೇ ಇಸ್ವಿಯಲ್ಲಿ ನಾವು ಆಲ್ಮೋಸ್ಟ್ 6 ಮಂತ್ಸ್ ಕಳೆದೋಗ್ಬಿಟ್ಟರೆ. ಈ 6 ತಿಂಗಳ ಕಾಲದಲ್ಲಿ ಏನಾಗಿದೆ, ಯಾವ ರೀತಿ ಆತಂಕಗಳು ಬಂದಿದೆ, ಯಾವ ಸಮಸ್ಯೆಗಳನ್ನು ಎದುರಿಸಿದ್ದೇವೆ ಅಥವಾ ಯಾವ ರೀತಿ ಯಶಸ್ಸನ್ನು ಕಂಡಿದ್ದೀವಿ ಒಂದು ರೀತಿ. ಬಟ್ ಜುಲೈಯಿಂದ ಡಿಸೆಂಬರ್ವರೆಗೆ ಪ್ರಮುಖ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಗ್ರಹಸ್ಥಿತಿ ಇರುತ್ತೆ. ಯಾಕಂದರೆ ಬಹಳಷ್ಟು ಬದಲಾವಣೆಗಳನ್ನು ಸಂಚಾರ ಬದಲಾವಣೆಗಳನ್ನು ನಾವು ಸೆಕೆಂಡ್ ಹಾಫಲ್ಲಿ ನೋಡ್ಬೋದು. ಈ ಬರುವಂತಹ ಜುಲೈಯಿಂದ ಡಿಸೆಂಬರ್ವರೆಗೆ ನಾವು ಕಾಣಬಹುದಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ರಾಹು ಗ್ರಹ ಧನಿಷ್ಠ ನಕ್ಷತ್ರ ಸಂಚಾರ ಆಗಿರಬಹುದು. ಅಗೈನ್ ಅತಿಚಾರ ಸಂಚಾರದ ಮುಖಾಂತರ ಗುರುಗ್ರಹದ ಸಂಚಾರ ಬದಲಾವಣೆ ಆಗೋದು, ಕಟಕ ರಾಶಿಯಿಂದ ಸಿಂಹರಾಶಿಗೆ ಗುರುವಿನ ಸಂಚಾರ, ಮತ್ತು ಡಿಸೆಂಬರ್ 5ರಂದು ರಾಹುಕೇತುಗಳ ಸಂಚಾರ. ಆಲ್ಮೋಸ್ಟ್ 1.5 ಇಯರ್ ಆದಮೇಲೆ ರಾಹುಕೇತುಗಳು ಸಂಚಾರ ಬದಲಾಯಿಸ್ತಾ ಇರೋದು ಕೆಲವೊಂದು ರಾಶಿಗಳಿಗೆ, ದ್ವಾದಶ ರಾಶಿಗಳಿಗೆ ಫಸ್ಟ್ ಹಾಫ್ಕಿನ್ನ ಸೆಕೆಂಡ್ ಹಾಫ್ ಅದ್ಭುತವಾಗಿರುವಂತಹ ಫಲಗಳನ್ನು ನೀಡ್ತಾ ಇರುತ್ತೆ. ಅದರಲ್ಲೂ ಕೂಡ ಮಕರ ರಾಶಿಯವರಿಗೆ ಈಗಲ್ಲ, ಕಳೆದ 7.5-8 ವರ್ಷಗಳಿಂದ ಪಾಪ ನೆಮ್ಮದಿ ಅನ್ನೋದೇ ಇಲ್ಲ. ಮಕರ ರಾಶಿಯವರು ತುಂಬ ಹಾರ್ಡ್ ವರ್ಕ್, ತುಂಬ ಡಿಸಿಪ್ಲೈನ್ಡ್, ವೆಲ್ ಮೇಂಟೈನ್ಡ್, ಪ್ಲ್ಯಾನ್ಡ್ ಪೀಪಲ್ ಆಗಿರ್ತಾರೆ. ತುಂಬ ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಲ್ಲಾಗಿರಬಹುದು ಅಥವಾ ಹಾರ್ಡ್ ವರ್ಕಿಂಗ್ ನೇಚರ್ ಇರುವಂತಹ ವ್ಯಕ್ತಿಗಳಾಗಿರಬಹುದು. ಸಾಕು, ಅನಾವಶ್ಯಕವಾಗಿ ಏನೋ ಆಕಸ್ಮಿಕವಾಗಿ ಅದೃಷ್ಟವನ್ನು ಅಥವಾ ಬೇರೆಯವರ ಮೇಲೆ ಡಿಪೆಂಡ್ ಆಗದೆ ತಮ್ಮ ಸ್ವಂತ ಪ್ರಯತ್ನದಿಂದ, ಸ್ವಂತ ವಿಷಯಗಳಿಂದ, ತಮ್ಮ ಸ್ವಂತ ಎಫರ್ಟ್ಸಿಂದ ಬಂದಿರುವಂತಹ ಪ್ರತಿಫಲಕ್ಕೆ ಖುಷಿ ಪಡ್ತಾ ಇರುವಂತಹ ಮಕರ ರಾಶಿಯವರಿಗೆ 7.5 ಇಯರ್ 8 ಇಯರ್ಸ್ಲಿಂದ ಯಾವುದೂ ಕೂಡ ಅನುಕೂಲ ಗ್ರಹಸ್ಥಿತಿ ಅಥವಾ ಅನುಕೂಲ ವಿಷಯಗಳು ನಡೀತಾ ಇಲ್ಲ. ಅದರಲ್ಲೂ ಕೂಡ ಗುರು ಬದಲಾವಣೆ, ಗುರು ಮಕರ ರಾಶಿಯಲ್ಲಿ ನೀಚರಾಗೋದ್ರಿಂದ ಈ ಪರ್ಟಿಕ್ಯುಲರ್ ಆಗಿ ಅಷ್ಟೊಂದು ಅನುಕೂಲ ಫಲಗಳು ಇಲ್ಲ. ಇನ್ನು 2026ರಲ್ಲಿ ನಾವು ಫಸ್ಟ್ ಹಾಫ್ನ ನಾವು ನೋಡೋದಾದರೆ, ಈ ಮಕರ ರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಎಷ್ಟು ನ್ಯಾಯಯುತವಾಗಿರ್ತೀವಲ್ವ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಲ್ವ. ಯಾಕಂದರೆ ಇಲ್ಲಿ ನಾವು ರಾಷ್ಟ್ರಾಧಿಪತಿಯನ್ನು ನೋಡಬೇಕಾಗಿರುತ್ತೆ. ಅಂದರೆ ನಮಗೆ ತಾಳ್ಮೆಯನ್ನು ಕಳಿಸೋದರಲ್ಲಾಗಿರ್ಬೋದು, ಕ್ರಮಶಿಕ್ಷೆಯ ರೀತಿಯಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಡಿಲೇ ಮಾಡೋದಾಗಿರ್ಬೋದು, ಅಥವಾ ಒಂದು ವೆಲ್ ಡಿಸಿಪ್ಲೈನ್ ಮ್ಯಾನನ್ನು ಅಭ್ಯಾಸ ಮಾಡಿಸೋದಾಗಿರ್ಬೋದು. ಮಕರ ರಾಶಿಗೆ ತನ್ನ ಓನ್ ರಾಶಿಯಾಗಿರುವಂತಹ ಶನಿ ಪರಮಾತ್ಮನ ರಾಶಿ ಆಗಿರೋದ್ರಿಂದ ಈ ಫಸ್ಟ್ 6 ಮಂತ್ಸ್ ಏನೂ ಅಷ್ಟೊಂದು ಅನುಕೂಲವಾಗಿರಲಿಲ್ಲ. ತೃತೀಯ ಸ್ಥಾನದಲ್ಲಿ ಶನಿ ಪರಮಾತ್ಮ ಧೈರ್ಯ, ಸಾಹಸ, ಪರಾಕ್ರಮ ಸ್ಥಾನಗಳಲ್ಲಿ ಶನಿ ಪರಮಾತ್ಮ ಇದ್ರೂ ಕೂಡ ಯಾವುದೇ ಕೆಲವೊಂದು ವಿಷಯಗಳಂತ ಬಂದಾಗ, ಪ್ರಮುಖವಾಗಿ ನಿಮಗೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಿರಂತರ ಏನೋ ಒಂದು ಆತಂಕ, ಏನೋ ಒಂದು ಅಡ್ಡಿ, ವಿಘ್ನಗಳು ಜಾಸ್ತಿ ಆಗೋದು, ಅಂದ್ಕೊಂಡಿರುವಂತಹ ಕೆಲಸಗಳು ಟೈಮ್ಗೆ ಆಗದೇ ಇರೋದು, ಕಷ್ಟಕ್ಕೆ ತಕ್ಕ ಪ್ರತಿಫಲ ಪಡೆಯೋದಕ್ಕೆ ಬಹಳಷ್ಟು ಎಫರ್ಟ್ಸನ್ನ ಹಾಕೋದು, ಪ್ರತಿಯೊಂದು ವಿಷಯದಲ್ಲಿ ಆತಂಕಗಳನ್ನು ನೋಡೋದು, ವಿಪರೀತವಾಗಿರುವಂತಹ ಕಾಂಪಿಟೀಷನ್, ಸ್ಮಾರ್ಟ್ ವರ್ಕಿಂದ ಈಗ ನೋಡಿ ನಡೀತಾ ಇರುವಂತಹ ಈಗ ಜನ್ರೇಷನ್ ಹಾರ್ಡ್ ವರ್ಕ್ ಪೀಪಲ್ಗೆ ಅಲ್ಲ, ಸ್ಮಾರ್ಟ್ ವರ್ಕ್ ಪೀಪಲ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಸೊ ಆಗಿರೋದ್ರಿಂದ ವಿಪರೀತವಾಗಿರುವಂತಹ ಕಾಂಪಿಟೀಷನಿಂದ ಎಲ್ಲೋ ಹಿಂದೆ ಬೀಳ್ತಾ ಇದ್ವಿ. ಸೊ ನಮ್ಮ ಅಂದ್ಕೊಂಡಿರುವಂತಹ ಗೋಲ್ನ ರೀಚ್ ಆಗ್ತಾ ಇಲ್ಲ, ಅಥವಾ ನಮ್ಮ ಕಷ್ಟಕ್ಕೆ ತಕ್ಕ ಒಂದು ಗುರುತಿಸೋಕ್ಕೆ ಸಿಗ್ತಾ ಇಲ್ಲ. ಅದರ ಜೊತೆಗೆ ಸಪೋರ್ಟಿವ್ ಆಗಿ ಗ್ರಹ ಬಲನೂ ಕೂಡ ಇರಲಿಲ್ಲ ಮಕರ ರಾಶಿಯವರಿಗೆ. ಸೊ ಆದರೆ ದ್ವಿತೀಯಾರ್ಥದಲ್ಲಿ ಈ ರೀತಿ, ಅಂದರೆ ಜುಲೈಯಿಂದ ಡಿಸೆಂಬರ್ವರೆಗೆ ನೋಡುವುದಾದರೆ ನಾವು ಕೆಲವೊಂದು ಅನುಕೂಲ ವಿಷಯಗಳನ್ನು, ಅಂದರೆ ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫಲ್ಲಿ ಅನುಕೂಲ ಫಲಗಳನ್ನೋದನ್ನು ನಾವು ನೋಡಬಹುದಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಮಕರ ರಾಶಿಯವರಿಗೆ ಸೆಕೆಂಡ್ ಹಾಫ್, ಎಸ್ ದರ್ ವಿಲ್ ಬಿ ಎ ಗುಡ್ ಟೈಮ್ ಟು ಸ್ಟಾರ್ಟ್ ನ್ಯೂ ಥಿಂಗ್ಸ್ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ಪರಮಾರ್ಥವನ್ನು ಹುಡ್ಕೋದ್ರಲ್ಲಾಗಿರಬಹುದು. ಈ ಸೆಕೆಂಡ್ ಹಾಫ್ ಅನ್ನೋದು ಎಕ್ಸ್ಟ್ರೀಮಾಗಿ ಬಹಳಷ್ಟು ಸಮಸ್ಯೆಗಳು ಒಂದಕ್ಕಿಂತ ಅಂದರೆ ಬಗೆಹರಿಯುವಂತಹ ರೀತಿಯಲ್ಲಿ ನೀವು ಮಾಡುವಂತಹ ಎಫರ್ಟ್ಸ್ ಆಗಿರ್ಬೋದು, ನೀವು ತಗೊಳ್ಳುವಂತಹ ಪರಿಷ್ಕಾರ ಮಾರ್ಗಗಳಾಗಿರ್ಬೋದು, ಸಮಸ್ಯೆಗಳನ್ನು ಬಗೆಹರಿಯುತ್ತಾ ಈ ಸೆಕೆಂಡ್ ಹಾಫ್ ಅನ್ನೋದು ಸ್ವಲ್ಪ ಅನುಕೂಲವಾಗಿರೋದಕ್ಕೆ ಮಕರ ರಾಶಿಯವರಿಗೆ ಬಹಳಷ್ಟು ಅವಕಾಶಗಳಿದೆ. ಇನ್ನು ಪ್ರಮುಖವಾಗಿ ಈ ಸೆಕೆಂಡ್ ಹಾಫ್ ಅನ್ನೋದು ಪರ್ಟಿಕ್ಯುಲರ್ ಆಗಿ ನಿಮ್ಮ ಜೀವನ ವಿಧಾನವನ್ನು, ಒಂದು ಜೀವನ ನಡೀತಾ ಇರುವಂತಹ ಜೀವನವನ್ನು ಆಕಸ್ಮಿಕವಾಗಿ ಕೆಲವೊಂದು ಅದ್ಭುತ ಅನುಕೂಲವಾಗಿರುವಂತಹ ಕೆಲವೊಂದು ವಿಷಯಗಳು ಅನುಕೂಲ ರೀತಿಯಲ್ಲಿ
ಸಡನ್ನಾಗಿ ನಿಮಗೆ ಪಾಸಿಟಿವ್ ಆಗಿ ಒಂದು ರೀತಿ ಕಂಪ್ಲೀಟ್ಲಿ ಒಂದು ಟ್ವಿಸ್ಟ್ ಅಂತಾರಲ್ವ, ಆ ರೀತಿ ಟ್ವಿಸ್ಟ್ಗಳನ್ನು ನೋಡುವಂತಹ ಸಮಯ, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಬದಲಾವಣೆಗಳನ್ನು ನೋಡುವಂತಹ ಸಮಯ. ಇನ್ನು ಏನು ಗೊತ್ತಾಗುತ್ತೆ ಮಕರ ರಾಶಿಯವರಿಗೆ ಅಂದರೆ, ತಮ್ಮ ಸ್ವಾರ್ಥಕ್ಕೆ ಇಷ್ಟೂ ದಿನಗಳ ಕಾಲ ತಮ್ಮ ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಂಡು, ಅರೆ ನನಗೇನು, ನನ್ನ ಗುರುತುವಿಕೆ ಏನು, ನನ್ನ ಐಡೆಂಟಿಟಿ ಏನು ಅಂತ ಕೇಳಿದಾಗ ಅದು ಪರ್ಟಿಕ್ಯುಲರ್ ಆಗಿ ನಿಮ್ಮನ್ನು ದೂರ ಇಡುವಂತಹ ವ್ಯಕ್ತಿಗಳು, ನಿಮಗೆ ನಂಬಿಕೆ ದ್ರೋಹ ಮಾಡಿರುವಂತಹ ವ್ಯಕ್ತಿಗಳು, ಮೋಸ ಮಾಡಿರುವಂತಹ ವ್ಯಕ್ತಿಗಳು, ಇವರಿಂದ ನಿಮ್ಮನ್ನು ನೀವು ಪಾರು ಮಾಡಿಕೊಳ್ತೀರಾ. ಯಾಕಂದರೆ ಇವರ ಅಂಡರಲ್ಲಿ, ಇವರ ಕಂಟ್ರೋಲಲ್ಲಿದ್ದು ಇಷ್ಟು ದಿನಗಳ ಕಾಲ ಯಾವತ್ತೂ ಒಂದಿನ ನಮಗೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಭ್ರಮೆಯಿಂದ ನಿಜವಾದ ಮುಖವಾಡಗಳನ್ನು ಕಳಚಿ ಅವರಿಂದ ನೀವು ಹೊರಗಡೆ ಬಂದು ನಿಮ್ಮದೇ ಆಗಿರುವಂಥ ಒಂದು ಹಾದಿಯನ್ನು ಕಂಡುಕೊಳ್ಳುವಂತಹ ಸಂದರ್ಭಗಳು, ಅವಕಾಶಗಳು ಈ ದ್ವಿತೀಯಾರ್ಥದಲ್ಲಿ ಮಕರ ರಾಶಿಯವರು ನೋಡಬಹುದು. ಇನ್ನು ಪ್ರಮುಖವಾಗಿರುವಂತಹ ಕೆಲವೊಂದು ವಿಷಯಗಳಲ್ಲೇನಪ್ಪ ಅಂದರೆ, ಪ್ರಮುಖವಾಗಿ ವೃತ್ತಿ ಬದಲಾವಣೆ, ವೃತ್ತಿ ಉದ್ಯೋಗದಲ್ಲಿ ಬದಲಾವಣೆಗೆ ಈ ಇಯರ್ ಎಂಡ್ ಒಳಗಡೆ ಒಂದು ಅದ್ಭುತ, ಒಂದು ದೊಡ್ಡ ಮಟ್ಟದ ಬದಲಾವಣೆ ಅನ್ನೋದನ್ನು ನೀವು ನೋಡಬಹುದು. ಅದು ವೃತ್ತಿ ಉದ್ಯೋಗಗಳ ಮುಖಾಂತರ ಉನ್ನತ ರೀತಿಯಲ್ಲಿ ಬರುವಂತಹ ಜವಾಬ್ದಾರಿಗಳು, ಪ್ರಮೋಷನ್ಗಳಾಗಿರ್ಬೋದು, ವರ್ಗಾವಣೆಗಳಾಗಿರ್ಬೋದು, ಅಥವಾ ನೀವು ಆನ್ಸೈಟ್ ಆಪರ್ಚುನಿಟಿ, ವಿದೇಶಿ ಅವಕಾಶಗಳಾಗಿರಬಹುದು. ನಿಮ್ಮ ಕೆರೀರ್ನ, ನಿಮ್ಮ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಒಂದು ರೀತಿ ಅಭಿವೃದ್ಧಿಯನ್ನು, ಗ್ರೋತನ್ನು ಸೂಚಿಸ್ತಾ ಇದೆ. ಸೊ ಆಗಿರೋದ್ರಿಂದ ಸೆಕೆಂಡ್ ಹಾಫ್ ಅನ್ನೋದು ತುಂಬ ಅನುಕೂಲವಾಗಿರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ಸೆಕೆಂಡ್ ಹಾಫ್ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ತುಂಬ ಹಾರ್ಡ್ ವರ್ಕ್ ನೇಚರ್ ಅಂತ ಹೇಳಿದ್ದೇವೆ. ಹಳೇ ವಿಧಾನಗಳನ್ನು, ಹಳೇ ಮೋಡ್ಸ್ನ, ಹಳೇ ಮೋಡಲ್ನ, ಹಳೇ ವೇ ಆಫ್ ವರ್ಕಿಂಗ್ನ, ಇವೆಲ್ಲವನ್ನೂ ಕೂಡ ಅದನ್ನು ಅದೃಶ್ಯ ರೂಪದಲ್ಲಿ ಅದನ್ನೆಲ್ಲ ಬಿಟ್ಟು ಹೊಸ ಮಾರ್ಗದಲ್ಲಿ, ಹೊಸ ವಿಧಾನಗಳಲ್ಲಿ, ಹೊಸ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಕೊಂಡು ಈಗ ನೋಡ್ತಾ ಇದ್ದೀವಲ್ವಾ. ನಾವು ಕೆಲವೊಂದು ಟ್ರೆಡಿಷ್ನಲ್ ವರ್ಕ್ ಕಲ್ಚರ್ ಅಂತ ಇತ್ತು, ಇಲ್ಲಿವರೆಗೂ ನಡ್ಕೊಂಡು ಬಂದಿತ್ತು. ಬಟ್ ಈಗ ಆಲ್ ಆಫ್ ಸಡನ್ ಏನಾಗಿದೆ, ತಂತ್ರಜ್ಞಾನ ಬೆಳೆಯೋದ್ರಿಂದ, ಹ್ಯೂಮನ್ ಇಂಟೆಲಿಜೆನ್ಸ್ ಅದಕ್ಕೆ ಸಪೋರ್ಟ್ ಮಾಡಿ, ಈಗ ಅದು ಸಾಂಪ್ರದಾಯಿಕ ವರ್ಗದಿಂದ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ರಿ. ಈಗ ಆ ಹಾರ್ಡ್ ವರ್ಕ್ ಬೇಕಾಗಿಲ್ಲ. ಸ್ಮಾರ್ಟ್ ವರ್ಕಿಂದ ನಿಮಿಷಗಳಲ್ಲಿ, ಅಂದರೆ ದಿನಗಳ ಕಾಲ ಮಾಡಬೇಕಾಗಿರುವಂಥ ಕೆಲವೊಂದು ವಿಷಯಗಳು ಈಗ ನಿಮಿಷಗಳಲ್ಲಿ, ಗಂಟೆಗಳಲ್ಲಿ ಪೂರ್ತಿ ಮಾಡುವಂತಹ ಒಂದು ಅಧುನಾತನವಾಗಿರುವಂತಹ ಒಂದು ಕೋರ್ಸ್ಗಳನ್ನು ಕಲ್ತ್ಕೊಂಡು ಅದನ್ನು ಕಲಿತು ಅದರಿಂದ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಹೊಸ ಕೆಲಸ ಮಾಡುವಂತಹ ವಿಧಾನ, ಹೊಸ ವಿಷಯಗಳನ್ನು ಕಲ್ತ್ಕೊಳ್ಳೋದು, ಹೊಸ ಸುಲಭವಾಗಿರುವಂತಹ ಪರಿಷ್ಕಾರಗಳ ಮಾರ್ಗಗಳನ್ನು ನೋಡ್ಕೊಳ್ಳೋದ್ರಿಂದ ನಿಮ್ಮ ಕೆರಿಯರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಅಂತ ಏನು ಹೇಳಿದಿನೋ ಅದಕ್ಕೆ ಅವಕಾಶವಿರುತ್ತೆ. ಇನ್ನು ಈ ವರ್ಷ ಪರ್ಟಿಕ್ಯುಲರ್ ಆಗಿ ಈ ವರ್ಷದ ಕೊನೆಯದಲ್ಲಿ ಅಥವಾ ಜನವರಿ ಆರಂಭದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೇ ವೃತ್ತಿ ಉದ್ಯೋಗ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಹೊಸ ಪ್ರಾಜೆಕ್ಟ್ಸಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡೋದಾಗಿರಬಹುದು, ಹೊಸ ಆಪರ್ಚುನಿಟೀಸ್ ಬಂದು ಹೊಸ ಒಳ್ಳೆಯ ಪ್ಯಾಕೇಜ್ ಜೊತೆಗೆ ಹೊರಗಡೆ ಹೋಗೋದಾಗಿರ್ಬೋದು. ಈ ರೀತಿ ಮೇಜರ್ ಚೇಂಜಸ್ ಅನ್ನೋದು ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ನಿಮಗೆ ಇಲ್ಲಿ ಕಾಣಬಹುದು. ಬಟ್ ಇದಕ್ಕೆ ಮಾಡಬೇಕಾಗಿರೋದು ನಿಮ್ಮ ಪ್ರಯತ್ನವನ್ನು ಸೇರಿಸಬೇಕಾಗಿರುತ್ತೆ. ಅದನ್ನೇ ಶನಿ ಪರಮಾತ್ಮ ಪ್ರಯತ್ನ ಮಾಡಿ, ಅದು ಧೈರ್ಯ ಪರಾಕ್ರಮ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಈಗ ಜುಲೈ 27ರಿಂದ ವಕ್ರಗಮನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರೀವಿಯಸ್ ಡೇಸಲ್ಲಿ ನೀವು ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡಿ ಅದರಿಂದ ನಿಮ್ಮನ್ನು ನೀವು ಅಭಿವೃದ್ಧಿ ಮಾಡಿಕೊಳ್ಳಿ ಅನ್ನುವ ರೀತಿಯಲ್ಲಿ. ಇನ್ನು ಹಣಕಾಸಿನ ವಿಷಯಗಳಲ್ಲಿ ನೋಡಿದ್ರೆ ಪರ್ಟಿಕ್ಯುಲರ್ ಆಗಿ ಈ ಡಿಸೆಂಬರ್ 5ರಿಂದ ರಾಹುಗ್ರಹ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹುಗ್ರಹ ವಕ್ರಗಮನ ಸಂಚಾರದಿಂದ ರಾಶಿಗೆ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ 1.5 ಇಯರ್ ನಂತರ ರಾಶಿಯಲ್ಲೇ ರಾಹುಗ್ರಹ ಸಂಚಾರದಿಂದ ಏನಂದರೆ ಆರೋಗ್ಯ ಸಮಸ್ಯೆಗಳು ಅಥವಾ ನಿಮಗೆ ಸ್ವಲ್ಪ ಕಮ್ಮಿ ಆಗುತ್ತೆ, ಆರೋಗ್ಯ ಸಮಸ್ಯೆಗಳಿಂದ ಚೇತರಿಕೆ ಆಗುತ್ತೆ. ಆದರೆ ಹಣಕಾಸಿನ ವಿಷಯಗಳು, ಆದಾಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಂತ ನಾವು ನೋಡುವುದಾದರೆ ವಿಪರೀತವಾಗಿರುವಂತಹ ಖರ್ಚುಗಳು, ಆಕಸ್ಮಿಕವಾಗಿರುವಂತಹ ಖರ್ಚುಗಳು. ಇನ್ನು ಈ ನವಂಬರ್ ಸ್ಟಾರ್ಟಿಂಗಿಂದ ಗುರು
ದೇವಗುರು ಬೃಹಸ್ಪತಿ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ, ಅಷ್ಟಮ ಸ್ಥಾನ ಅಂದ್ರೇ ಆಕಸ್ಮಿಕವಾಗಿ, ಸಡನ್ನಾಗಿ, ಆಲ್ ಆಫ್ ದಿ ಸಡನ್ ಎಕ್ಸ್ಪೆನ್ಸಸ್. ಅದು ಯಾವ ರೀತಿ ನಿಮ್ಮ ತನವನ್ನು ತೋರಿಸ್ಕೊಳ್ಳೋದಕ್ಕೆ ಜಂಬಕೋರ್ತನ. ಫಾರ್ ಎಕ್ಸಾಂಪಲ್, ಕೆಲವೊಂದು ಸಾರಿ ನಮ್ಗೆಲ್ದಿದ್ರೂ ಕೂಡ ಅದ್ಧೂರಿಯಾಗಿ ಒಂದು ಬರ್ತ್ಡೇ ಮಾಡಬೇಕು, 4 ಜನರಲ್ಲಿ ಈ ರೀತಿ ಹೇಳಬೇಕು, ಆ ರೀತಿ ವಿಲಾಸಮಯ ಜೀವನವನ್ನು ನೋಡೋದಕ್ಕೆ ಅನಾವಶ್ಯಕವಾಗಿರುವಂತಹ ಖರ್ಚುಗಳು ನಮ್ಮ ಸ್ಥಿತಿಯನ್ನು ಪರ್ಟಿಕ್ಯುಲರಾಗಿ ಇರುವಂತಹ ಸ್ಥಿತಿಗಿನ್ನ ಜಾಸ್ತಿ ಸ್ಥಿತಿ ತೋರಿಸ್ಕೊಳ್ಳೋಣ, ನಮ್ಮ ಪ್ರೆಸ್ಟೇಜ್ ಗೌರವವನ್ನು ತೋರಿಸಿಕೊಳ್ಳೋಣ. ಆ ತೋರಿಸುವಿಕೆ ಏನಿದೆಯೋ, ಆ ಶೋ ಆಫ್ ನೇಚರ್ ಏನಿದೆಯೋ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕಿ ಸ್ವಲ್ಪ ಖರ್ಚುಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕಾಗಿರುತ್ತೆ ನವಂಬರಿಂದ ಮಕರ ರಾಶಿಯವರು. ಇಲ್ಲ ಅಂದರೆ ಫ್ಯೂಚರಲ್ಲಿ ಅಗೇನ್ ಫಿನಾನ್ಷಿಯಲ್ ಕ್ರೈಸಿಸ್, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ನ ನೋಡುವಂತಹ ಸಾಧ್ಯತೆಯು ಇರುತ್ತೆ. ಈ ಪರ್ಟಿಕ್ಯುಲರಾಗಿ ಸಡನ್ನಾಗಿ ಬರೋಂತಹ ಎಕ್ಸ್ಪೆನ್ಸಸ್ ಏನಾಗುತ್ತೆ, ನಿಮ್ಮ ಸೇವಿಂಗ್ಸ್ ಖರ್ಚಾಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ. ಸೊ ಈ ವಿಷಯಗಳಿಂದ ಫಿನಾನ್ಷಿಯಲ್ ಕ್ರೈಸಿಸ್ನ ನೋಡೋ ಸಾಧ್ಯ ಇರೋದರಿಂದ, ಆಕಸ್ಮಿಕ ಖರ್ಚುಗಳು ಬರೋದರಿಂದ ಎಲ್ಲಿ ಎಷ್ಟರವರೆಗೂ ಖರ್ಚು ಮಾಡಬೇಕು ಅಷ್ಟು ಕಂಟ್ರೋಲಲ್ಲಿ, ಮಿತಿಯಲ್ಲಿ ಇಟ್ಕೊಳ್ಳೋದು ಉತ್ತಮ. ಮುಖ್ಯವಾಗಿ ಅಷ್ಟಮ ಗುರು ಏನು ಮಾಡ್ತಾ ಇರ್ತಾರೆ, ಆರೋಗ್ಯ ಸಮಸ್ಯೆಗಳನ್ನು ನೀಡ್ತಾ ಇರ್ತಾರೆ. ಅದು ಕೊಲೆಸ್ಟ್ರಾಲ್ ಆಗಿರ್ಬೋದು, ಡಯಾಬಿಟಿಕ್ ಆಗಿರಬಹುದು, ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಾಗಿರ್ಬೋದು, ಪಲ್ಪಟೇಷನ್ಸ್ ಜಾಸ್ತಿ ಆಗಿರ್ಬೋದು. ಈ ರೀತಿ ಆರೋಗ್ಯ ಸಮಸ್ಯೆಗಳನ್ನು, ಇನ್ ಕೇಸ್ ಡಯಾಬಿಟೀಸಲ್ಲಿರೋರು ಅದಕ್ಕೆ ಸಂಬಂಧಪಟ್ಟ ಒಂದು ಆಹಾರ ನಿಯಮಗಳನ್ನು ಪಾಲಿಸೋದು, ಅದಕ್ಕೆ ತಕ್ಕಂತೆ ಮೆಡಿಕೇಷನ್ನ ಕಂಟಿನ್ಯೂ ಮಾಡೋದು ತುಂಬ 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 ಒಳ್ಳೆಯದು ಈ ನವಂಬರಿಂದ. ಈ ಸಂದರ್ಭದಲ್ಲಿ ಕೆಲವೊಂದು ಸಾಹಸ ಕೃತ್ಯಗಳನ್ನು ಮಾಡೋಣ. ಅಂದರೆ ಈಗ ನೋಡಿ, ಎಲ್ಲೋ ದೂರದಲ್ಲಿರುವಂತಹ ಬೆಟ್ಟದಲ್ಲಿರುವಂತಹ ಅಥವಾ ಸಾಹಸೋಪೇತವಾಗಿರುವಂತಹ ಅಲ್ಲಿ ಪುಣ್ಯಕ್ಷೇತ್ರ ಇದೆ, ಬಟ್ ಅಲ್ಲಿಗೆ ಹೋಗೋದು ತುಂಬ ಕಷ್ಟ ಅಂತ ಹೇಳ್ತಿರ್ತಾರೆ. ಬಟ್ ನಿಮ್ಮ ಮನಸ್ಸಲ್ಲಿ ಅದೆಷ್ಟೇ ಕಷ್ಟ ಆಗಲಿ ನಾನು ಅಲ್ಲಿಗೆ ಹೋಗಬೇಕು ಅನ್ನುವಂತಹ ಒಂದು ಹಠ ಛಲ, ಈ ರೀತಿ ಪುಣ್ಯಕ್ಷೇತ್ರಗಳನ್ನು, ಈ ರೀತಿ ದಿವ್ಯ ದರ್ಶನಗಳನ್ನು, ಒಂದು ಸಾಹಸ ಕೃತ್ಯಗಳನ್ನು, ಟ್ರೆಕ್ಕಿಂಗ್ ಅಂತ ಹೋಗ್ತಾ ಇರ್ತಾರೆ. ಈ ರೀತಿ ಅಭ್ಯಾಸಗಳು ಮಾಡ್ಕೊಳ್ಳೋದಕ್ಕೆ ಒಂದು ರೀತಿ ಅವಕಾಶಗಳು, ಸಂದರ್ಭಗಳು ಕೂಡ ಬರಬಹುದು. ಇನ್ನು ಮುಖ್ಯವಾಗಿ ನವಂಬರ್ 5ರಿಂದ ಪರ್ಟಿಕ್ಯುಲರಾಗಿ ಇಲ್ಲಿಯವರೆಗೂ ರಾಹು ಕುಟುಂಬ ಧನಸ್ಥಾನದಲ್ಲಿ ಕುಟುಂಬದಲ್ಲಿ ಬಹಳಷ್ಟು ಅಪಾರ್ಥಗಳನ್ನು ನೀಡಿರೋದು, ಕುಟುಂಬ ಸದಸ್ಯರ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಇರೋದು, ಈ ರೀತಿ ವಿಷಯಗಳು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇಲ್ಲಿ ಅಗೇನ್ 1.5 ಇಯರ್ ಏನಾಗ್ತಾ ಇದೆ, ಈಗ ಅಷ್ಟಮದಲ್ಲಿರುವಂತಹ ಕೇತು ಈಗ ವಾಪಸ್ ಸಪ್ತಮ ಸ್ಥಾನಕ್ಕೆ ಸಪ್ತಮ ಕೇತು ಈಸ್ ಆಲ್ವೇಸ್ ಡಿಟ್ಯಾಚಿಂಗ್ ಪೀಪಲ್, ಬೇರ್ ಮಾಡಿಬಿಡ್ತಾರೆ. ಒಂದು ರೀತಿ ಅದು ಸಪ್ತಮ ಕಳತ್ರ ಸ್ಥಾನ ಬಂದಿರೋದ್ರಿಂದ ಪ್ರಮುಖವಾಗಿ ನಿಮ್ಮ ದಂಪತಿಗಳ ಮಧ್ಯೆ ಯಾವುದೇ ರೀತಿ ಅಪಾರ್ಥಗಳು ಇಲ್ಲದೆ ನೋಡ್ಕೋಬೇಕಾಗಿರುತ್ತೆ. ಯಾವುದೇ ರೀತಿ ಸ್ವಲ್ಪ ಬದಲಾಗ್ತಾ ಇರುವಂತಹ ಚೇಂಜಸ್ಗೆ ಅನುಗುಣವಾಗಿ ನಿಮ್ಮನ್ನು ನೀವು ಸರಿ ಮಾಡಿಕೊಂಡು ಈ ವಿಷಯಗಳಲ್ಲಿ ಪರ್ಟಿಕ್ಯುಲರಾಗಿ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಜಾಗರೂಕತೆಯಿಂದ ಮಾತನಾಡಬೇಕಾಗಿರುತ್ತೆ, ನಿರ್ಧಾರಗಳು ತಗೋಬೇಕಾಗಿರುತ್ತೆ. 7th ಪ್ಲೇಸ್ ಇಸ್ ನಾಟ್ ಓನ್ಲಿ ವೈಫ್ ಆ್ಯಂಡ್ ಹಸ್ಬೆಂಡ್, ಅದೇ ರೀತಿ ಬಿಸ್ನೆಸ್ಸಲ್ಲಿರುವಂತಹ ನಿಮ್ಮ ಸಹಪಾಲುದಾರರಾಗಿರಬಹುದು, ನಿಮ್ಮ ಕೊಲೀಗ್ಸ್ ಆಗಿರಬಹುದು, ನಿಮ್ಮ ಆಪೋಸಿಟ್ ಪರ್ಸನ್ ಏನು ರಿಫ್ಲೆಕ್ಟ್ ಮಾಡ್ತಾ ಇರ್ತೋ ದಟ್ ಈಸ್ ಕಾಲ್ಡ್ 7. ಕಮ್ಯುನಿಕೇಷನ್ ಅನ್ನೋದು ತುಂಬ, ಅಥವಾ ನೀವು ಹೇಳ್ತಾ ಇರುವಂಥ ವಿಷಯಗಳು ಯಾವ ರೀತಿ ಅರ್ಥ ಆಗ್ತಾ ಇದೆ, ಅಪಾರ್ಥಗಳಾಗ್ತಾ ಇದೆಯಾ, ಈ ವಿಷಯಗಳಲ್ಲಿ ಸಪ್ತಮಕೇತು ಬಹಳಷ್ಟು ಜನ ಜಾತಕಗಳಲ್ಲಿ ಸಪ್ತಮಕೇತು ಇದ್ದರೆ ಪರ್ಟಿಕ್ಯುಲರಾಗಿ ಆ ವೈವಾಹಿಕ ಜೀವನದಲ್ಲಾಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ಪಾಲುದಾರರ ಮಧ್ಯೆ ವಿವಾದಗಳಾಗಿರ್ಬೋದು ಭಾಳಷ್ಟು ನೋಡಿರ್ತೀವಿ ಪರ್ಸನಲ್ ಚಾರ್ಟಲ್ಲಿ. ಬಟ್ ಈಗ ಗೋಚಾರದಲ್ಲಿ ಸಪ್ತಮದಲ್ಲಿ ಕೇತು ಬಂದಿರೋದ್ರಿಂದ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ, ಸಂಬಂಧಗಳನ್ನು ಉಳಿಸಿಕೊಳ್ಳಿ ಅಂತ ಹೇಳಲಾಗುತ್ತೆ ಡಿಸೆಂಬರ್ 5ರಿಂದ. ಪರ್ಟಿಕ್ಯುಲರಾಗಿ ಈ ಡಿಟ್ಯಾಚ್ಮೆಂಟ್ ಅಂದರೆ ಕೇತು ಅಂದ್ರೇ ಒಂದು ಒಬ್ಬಂಟಿತನವನ್ನು ನೋಡ್ತಾ ಇರ್ತಾರೆ, ಒಂದು ವೈರಾಗ್ಯ ಸ್ಥಿತಿಯನ್ನು ಕೊಡ್ತಾ ಇರ್ತಾರೆ. ನಿಮ್ಮ ನೇಮ್ ಆ್ಯಂಡ್ ಫೇಮ್ಗೆ ಕಳಂಕ ತರುವ ರೀತಿಯಲ್ಲಿ, ಆರೋಪಗಳನ್ನು ಬರುವಂತಹ ರೀತಿಯಲ್ಲಿ. ಸೊ ಇಲ್ಲಿ ಏನು ಮಾಡಬೇಕು, ಏನು ಮಾಡೋಕ್ಕೆ ಹೋಗಬೇಡಿ, ತಾಳ್ಮೆಯಿಂದ ಇರಬೇಕಾಗಿರುತ್ತೆ, ಮಾತಿನ ಬಗ್ಗೆ ಗಮನದಲ್ಲಿ ಇಟ್ಕೊಂಡಿರಬೇಕಾಗಿರುತ್ತೆ. ಇನ್ನು ನಿಮ್ಮ ಸಂಬಂಧ ಬಾಂಧವ್ಯಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಆಗಾಗ ಹೊರಗಡೆ ಟ್ರಿಪ್ಸ್ ಹೋಗೋದು, ಕುಟುಂಬದ ಜೊತೆಗೆ ಜಾಸ್ತಿ ಸಮಯವನ್ನು ಕಳೆಯೋದು, ಅವರಿಗೆ ಆಗಾಗ ಸ್ವಲ್ಪ ಪ್ರೆಸೆಂಟೇಷನ್ಸ್ ಲೈಕ್ ಗಿಫ್ಟ್ಸ್ ಕೊಡೋದಾಗಿರಬಹುದು, ಅಪ್ರಿಷಿಯೇಷನ್ ಮಾಡ್ತಾ ಇರಿ. ಯಾಕಂದರೆ ನಾವು ಪ್ರತಿಯೊಂದು ವಿಷಯಕ್ಕೆ ಪ್ರತಿಯೊಂದು ಎಲ್ಲಾದರೂ ಚೆನ್ನಾಗಿತ್ತೆ, ಈಗ ಅಡುಗೆ ಮಾಡಿರೋ ಪ್ರತಿದಿನ ಮಾಡುವಂತಹ ಅಡುಗೆನೇ ಇವತ್ತು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು,
ಈ ರೀತಿ ಅಪ್ರಿಷಿಯೇಷನ್ ಸ್ಮಾಲ್ ಅಪ್ರಿಷಿಯೇಷನ್ ಮಾಡ್ತಾ ನಿಮ್ಮ ಸಂಬಂಧ ಬಾಂಧವ್ಯಗಳನ್ನು ಗಟ್ಟಿ ಮಾಡ್ಕೋಬೇಕಾಗಿರುತ್ತೆ ಈ ಡಿಸೆಂಬರ್ 5ರಿಂದ. ಇನ್ನು ಈ ತಾಳ್ಮೆ ಮತ್ತು ಈ ಕೆಲವೊಂದು ವಿಷಯಗಳಲ್ಲಿ ನೀವು ತೋರುವಂತಹ ಹ್ಯುಮ್ಯಾನಿಟಿ ಗ್ರೌಂಡಲ್ಲಿ ನೋಡಿದ್ರೂ, ಆ ಸಂಬಂಧಕ್ಕೆ ನೀವು ಬೆಲೆ ಕೊಡುವಂತಹ ರೀತಿಯಲ್ಲಿ ನೋಡಿದ್ರೂ ಕೂಡ ನಿಮ್ಮ ಬದಲಾವಣೆ ಕೆಲವೊಂದು ವಿಷಯಗಳಲ್ಲಿ ಇಟ್ಸ್ ಅ 2 words ಲೈಕ್ ಥ್ಯಾಂಕ್ ಯು ಅನ್ನೋದು, ಅಥವಾ ವೆರಿ ಗುಡ್ ಅನ್ನೋದು ಆಗಿರ್ಬೋದು, ಅಥವಾ ಅವರನ್ನು ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು, ಸ್ಮಾಲ್ ಗಿಫ್ಟ್ಸ್ ಕೊಡಿಸೋದು, ಸ್ಮಾಲ್ ಹೋಟೆಲ್ಗೆ ಫ್ಯಾಮಿಲಿ ಔಟಿಂಗ್ ಥರ ಹೋಗೋದಾಗಿರ್ಬೋದು. ಇಂತಹ ವಿಷಯಗಳಿಂದ ನಿಮ್ಮ ಸಂಬಂಧಗಳನ್ನು ದೃಢವಾಗಿ ಮಾಡ್ಕೊಳ್ಳಿ. ಇನ್ನು ಪ್ರಾಪರ್ಟಿ, ವೆಹಿಕಲ್ಲು, ಏನಾದರೂ ಹೊಸ ಪ್ರಾಪರ್ಟಿ ತಗೊಳ್ತಾ ಇದ್ದೀವಿ, ವೆಹಿಕಲ್ ಬದಲಾಯಿಸ್ತಾ ಇರ್ತೀವಿ, ಮನೆ ರೆನೋವೇಷನ್ ಮಾಡಿಸ್ತಾ ಇದ್ದೀವಿ, ಅಥವಾ ಗೃಹ ನಿರ್ಮಾಣ ಮಾಡ್ತಾ ಇದ್ದೀವಿ, ಒಂದು ಸೈಟ್ ತಗೊಳ್ತಾ ಇದ್ದೀವಿ, ಏನು ಮಾಡಿದ್ರೂ ಕೂಡ ನೀವು ಡಿಸೆಂಬರ್ 5 ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾಕೆ? ಇಲ್ಲಿ ಲಗ್ನಕ್ಕೆ ರಾಶಿಯಲ್ಲೇ ರಾಹು ಬರೋದ್ರಿಂದ ಸ್ವಲ್ಪ ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿರ್ತೀರಾ, ತುಂಬ ಮೋಸ ಹೋಗುವಂತಹ ಚಾನ್ಸಸ್ ಇರುತ್ತೆ. ಒಂದು ಯಾವುದಾದ್ರೂ ಒಂದು ಲ್ಯಾಂಡು ಎಲ್ಲ ಪೇಪರ್ ವರ್ಕ್ ಎಲ್ಲ ಅಮೌಂಟ್ ಎಲ್ಲ ಕಟ್ಟಿರ್ತೀರ. ಸೊ ವೈಲ್ ಡ್ಯೂರಿಂಗ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅಥವಾ ರಿಜಿಸ್ಟ್ರೇಷನ್ ಆದಮೇಲೆ ಆಗಿರ್ಬೋದು, ಇಲ್ಲ ಲ್ಯಾಂಡ್ ಏನೋ ಡಿಸ್ಪ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿಂದ ಸ್ಟೇ ತರ್ಬೋದು. ವೆಹಿಕಲ್ ಯಾವುದೋ ಡಿಫೆಕ್ಟ್ ಆಗಿರುವಂತಹ ವೆಹಿಕಲ್ ತಗೊಳ್ಳೋದಾಗಿರ್ಬೋದು. ಇನ್ವೆಸ್ಟ್ಮೆಂಟ್ಸ್, ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರ್ಬೋದು, ಏನೋ ಒಂದು ಮೋಸ ಹೋಗುವುದಕ್ಕೆ ಅಥವಾ ಏಮಾರುವುದಕ್ಕೆ ಅಥವಾ ಕನ್ಫ್ಯೂಷನಿಂದ ಕೆಲವೊಂದು ತಪ್ಪು ನಿರ್ಧಾರಗಳು ತಗೊಳ್ಳೋದಕ್ಕೆ ರಾಹು ಲಗ್ನದಲ್ಲಿರೋದ್ರಿಂದ, ಸೊ ಆ ಪರ್ಟಿಕ್ಯುಲರ್ ಟೈಮಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು, ಪ್ರಾಪರ್ಟಿ ತಗೊಳ್ತಾ ಇದ್ದೀರಾ, ಅಥವಾ ವೆಹಿಕಲ್ ತಗೊಳ್ತಾ ಇದ್ದೀರಾ, ಅಥವಾ ಕೆಲವೊಂದು ವಿಷಯಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀರಾ, ಅದಕ್ಕೆಲ್ಲ ಕೂಡ ನಾವು ಡಿಸೆಂಬರ್ 5 ಮಾಡ್ಕೊಳ್ಳಿ. ಇಲ್ಲ ಡಿಸೆಂಬರ್ 5 ಮೇಲೇ ನಾವು ಮಾಡ್ಕೋಬೇಕು ಅಂದರೆ ಅದಕ್ಕೆ ತಕ್ಕಂಥ ರಾಹುಗೆ ತಕ್ಕಂಥ ಪರಿಹಾರಗಳನ್ನು ಮಾಡುತ್ತಾ, ಶ್ರೀ ದುರ್ಗಾ ಮಾತೆಯನ್ನು ಆರಾಧನೆ ಮಾಡುತ್ತಾ, ಪರ್ಟಿಕ್ಯುಲರ್ ಆಗಿ ರಾಹುಕಾಲದ ಸಮಯದಲ್ಲಿ ದೀಪಾರಾಧನೆ ಮಾಡುತ್ತಾ, ರಾಹು ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ನೀವು ಈ ವಿಷಯಗಳಲ್ಲಿ ಮಾಡಬೇಕಾಗಿರುತ್ತೆ. ಅಂದರೆ ಪ್ರತಿಯೊಂದು ವಿಷಯವನ್ನು ಒಟ್ಟಾಗಿ ಹೇಳಬೇಕಂದ್ರೆ ಕಂಪ್ಲೀಟಾಗಿ ಇಂಟರ್ಫಿಯರ್ ಆಗೋಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ಕೇಳಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಮೇಲೆ ನೀವು ಎಷ್ಟು ರೆಸ್ಪಾಂಡ್ ಮಾಡಬೇಕು, ಎಷ್ಟು ಪ್ರತಿಕ್ರಿಯೆ ನೀಡಬೇಕೋ ಅಷ್ಟೇ ಪ್ರತಿಕ್ರಿಯೆ ನೀಡಿ. ಸೊ ಆಗಿದೆ ಅಂತ ಹೇಳಿಬಿಟ್ಟು ಓವರ್ ಅಗ್ರೆಸಿವ್ನೆಸ್ಗೆ ಹೋಗೋದು ಪ್ರತಿಯೊಂದು ವಿಷಯದಲ್ಲಿ ಅನ್ವಯವಾಗುತ್ತೆ. ಅಗ್ರೆಸಿವ್ಗೆ ಹೋಗೋದಾಗಿರ್ಬೋದು, ತಾಳ್ಮೆಯಲ್ಲಿ ನಿರ್ಧಾರಗಳು ತಗೊಳ್ಳೋದಾಗಿರ್ಬೋದು, ಕ್ಷಣಿಕಾವೇಶದಲ್ಲಿ ಮಾತುಗಳಾಡೋದಾಗಿರಬಹುದು, ನಿಮ್ಮನ್ನು ಕೆಲವೊಂದು ಸಮಸ್ಯೆಗಳಲ್ಲಿ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಬರುತ್ತೆ. ಆಗಿರೋದ್ರಿಂದ ಈ ಡಿಸೆಂಬರಿಂದ ಈ ಪರ್ಟಿಕ್ಯುಲರ್ ರಾಹುಕೇತು ಬದಲಾವಣೆ ಆಗ್ತಾ ಇರೋದ್ರಿಂದ, ಕೇತು ಸಪ್ತಮದಲ್ಲಿ, ರಾಹು ಲಗ್ನದಲ್ಲಿ, ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಂತ ಹೇಳಬಹುದು. ಇನ್ನು ಪರ್ಟಿಕ್ಯುಲರ್ ಆಗಿ ಅಷ್ಟಮ ಗುರು ಮುಖಾಂತರ ಆರೋಗ್ಯದಲ್ಲಿ ಕೂಡ ಬಹಳಷ್ಟು, ಇದಕ್ಕೆ ಮುಂಚೆ ಹೇಳ್ದಂಗೆ ಡಯಾಬಿಟಿಸ್, ಸ್ವೀಟ್ ಕ್ರೇವಿಂಗ್ ಅನ್ನೋದು ಜಾಸ್ತಿ ಇರುತ್ತೆ. ಜಾಸ್ತಿ ಸ್ವೀಟ್ಸ್ ಬಗ್ಗೆ ತಿನ್ನೋದ್ರ ಬಗ್ಗೆ ಆಸಕ್ತಿ, ಆಹಾರ ನಿಯಮಗಳನ್ನು ಪಾಲಿಸೋದು, ಸ್ಪೈಸಿ ಫುಡ್ಸ್ನ ಅವಾಯ್ಡ್ ಮಾಡೋದು, ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡೋದು, ಆಲ್ಮೋಸ್ಟ್ ಮನೆಯಲ್ಲಿ ಮಾಡಿರುವಂತಹ ಸಾತ್ವಿಕ ಆಹಾರವನ್ನು ತಗೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ ಇನ್ ಕೇಸ್ ಯು ಆಲ್ರೆಡಿ ಡಯಾಗ್ನೋಸ್ಡ್ ಆಸ್ ಡಯಾಬಿಟಿಕ್, ಪ್ಲೀಸ್ ಟ್ರೈ ಟು ಅವಾಯ್ಡ್ ಟೇಕಿಂಗ್ ಮೋರ್ ಸ್ವೀಟ್ಸ್ ಅಂತ ಹೇಳ್ತಾ ಇರ್ಬೋದು. ಇನ್ನು ಪರ್ಟಿಕ್ಯುಲರ್ ಆಗಿ ವಿದ್ಯಾರ್ಥಿಗಳಿಗೆ ಈ ರಾಹು ಲಗ್ನಕ್ಕೆ ಬಂದಮೇಲೆ ಮುಂಚೆ ಹೇಳ್ದಂಗೆ ತುಂಬ ಕನ್ಫ್ಯೂಷನ್, ಓದಿನ ಬಗ್ಗೆ ಗಮನ ಕಮ್ಮಿ ಆಗೋದಾಗಿರ್ಬೋದು, ಬೇರೆ ವಿಷಯಗಳ ಬಗ್ಗೆ ಫೋಕಸ್ ಮಾಡೋದಾಗಿರಬಹುದು, ಅಥವಾ ಶಾರ್ಟ್ಕಟ್ಸ್ ಹುಡುಕೋದಾಗಿರಬಹುದು. ಅಲೋ ಮಾಡಲ್ಲ ಮಕರ ರಾಶಿಯವರಿಗೆ. ನೀವು ಅಂದ್ಕೊಂಡಿರ್ಬೋದು ಶಾರ್ಟ್ಕಟ್ಟಲ್ಲಿ ಯಾವುದೇ ರೀತಿಯಲ್ಲಿ ಮಾಡ್ಬೋದು, ಟೀಚರ್ಸ್ನ ಮ್ಯಾನೇಜ್ ಮಾಡ್ಬೋದು, ಲೆಕ್ಚರರ್ಸ್ನ ಮ್ಯಾನೇಜ್ ಮಾಡ್ಬೋದು, ಯಾವುದೋ ಒಂದು ರೀತಿ ಪಾಸ್ ಆಗ್ಬೋದು, ಬ್ಯಾಕ್ ಡೋರಲ್ಲಿ ಈ ವಿಷಯಗಳು ಏನೂ ನಡೆಯೋಲ್ಲ. ಬಿಕಾಸ್ ಈ ಧರ್ಮಕ್ಕೆ, ನ್ಯಾಯಕ್ಕೆ ಅಧಿದೇವತೆ ಆಗಿರುವಂತಹ ಶನಿಯ ರಾಶಿ ಮಕರ ರಾಶಿ ಯಾವತ್ತಿದ್ರೂ ನಿಮ್ಮ ಕಷ್ಟದಿಂದ ನೀವು ಕೆಲವೊಂದು ವಿಷಯಗಳನ್ನು ಪಡ್ಕೋಬೇಕಾಗಿರುತ್ತೆ, ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಸೊ ವಿದ್ಯಾರ್ಥಿಗಳು ನೆಕ್ಸ್ಟ್ ಇಯರ್ಗೆ ಗೋಲ್ಸ್ ಇರುತ್ತೆ, ನೆಕ್ಸ್ಟ್ ಇಯರ್ಗೆ ಅಚೀವ್ ಮಾಡಬೇಕಾಗಿರುವಂತಹ ಒಂದು ಒಳ್ಳೆಯ ಸೀಟ್ ಆಗಿರುತ್ತೆ, ಅಥವಾ ಗೌರ್ಮೆಂಟ್ ಸೀಟ್ ಪಡಿಬೇಕು, ಯಾವುದೇ ರೀತಿ ಬರ್ಡನ್ ತಂದೆ ತಾಯಿಗೆ ಕೊಡಬಾರ್ದು ಅನ್ನೋದು ನಿಮ್ಮ ಗುರಿಯಾಗಿರುತ್ತೆ. ಈ ವಿಷಯಗಳಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಫೋಕಸ್ಡ್ ಆಗಿರಬೇಕಾಗಿರುತ್ತೆ, ಡಿಸ್ಟ್ರ್ಯಾಕ್ಷನ್ಸ್ನ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಈ ವಿಷಯಗಳಲ್ಲಿ ತುಂಬ ಮುಖ್ಯವಾಗಿ ನೀವು ಪ್ರತಿದಿನ ಕೂಡ ಗಣಪತಿ ಆರಾಧನೆ ಮಾಡಬೇಕಾಗಿರುತ್ತೆ. ಪ್ರತಿದಿನ
ಓದುವಂತಹ ಸಂದರ್ಭದಲ್ಲಿ ಸ್ಕೂಲ್ಗೆ ಹೋಗೋ ಕಾಲೇಜ್ಗೆ ಹೋಗೋ ಸಂದರ್ಭಗಳಲ್ಲಿ ಓಂ ಗಮ್ ಗಣಪತಿ ನಮಃ ಒಂದು 11 ಬಾರಿ ಪಾಠನೆ ಮಾಡೋದಾಗಿರ್ಬೋದು. ಈ ರೀತಿ ವಿಷಯಗಳಿಂದ ಸ್ವಲ್ಪ ಪಾಸಿಟಿವ್ ಎನರ್ಜಿ, ಗಣೇಶನ ಅನುಗ್ರಹ ಅನ್ನೋದು ಕೂಡ ನಿಮಗೆ ಬಹಳಷ್ಟು ವಿಷಯಗಳಲ್ಲಿ ಅನುಗ್ರಹ ನೀಡ್ತಾ ಇರುತ್ತೆ. ಸೊ ನೋಡಿದ್ದೀರಲ್ಲ, ಇದು ಮಕರ ರಾಶಿಯವರ ದ್ವಿತೀಯಾರ್ಥದಲ್ಲಿ ಆಗುವಂತಹ, ಅಂದರೆ ಒಳ್ಳೆಯದಂದರೆ ಆಲ್ಮೋಸ್ಟ್ 70 to 75% ಅನುಕೂಲ ವಿಷಯಗಳೇ ಇದೆ. ಬಟ್ ದ ರಿಮೈನಿಂಗ್ 25% ಅಗೈನ್ ನಿಮಗೆ ಅನುಕೂಲ ಮಾಡ್ಕೋಬೇಕು ಅನ್ನುವಂತಹ ವಿಚಾರಗಳು, ಆಲೋಚನೆಗಳು, ಉದ್ದೇಶ ನಿಮಗಿದ್ದರೆ ಸೊ ಡೆಫಿನೆಟ್ಲಿ ದ ರಿಮೈನಿಂಗ್ 25% ಕೂಡ ನಿಮಗೆ ಅನುಕೂಲವಾಗಿರುತ್ತೆ. ಸೊ ಆದ್ದರಿಂದ ಒಟ್ಟಾಗಿ ಫಸ್ಟ್ ಆಫ್ಗೆ ಕಂಪೇರ್ ಮಾಡಿದ್ರೆ ಮಕರ ರಾಶಿಯವರಿಗೆ ಅನುಕೂಲವಾಗಿರುವಂತಹ ವಿಷಯಗಳು ತುಂಬ ಅನುಕೂಲವಾಗಿದೆ. ಏನಾದರೂ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಯತ್ನಗಳು, ಈಗ ಸಪ್ತಮದಲ್ಲಿ ಗುರು ಇರೋದರಿಂದ ಈಗ ಪ್ರಯತ್ನಗಳು ಮಾಡಿಕೊಳ್ಳಿ. ಅಕ್ಟೋಬರ್ 31 ಕೂಡ ಗುರು ಸಪ್ತಮದಲ್ಲಿರೋದರಿಂದ ವಿವಾಹಕ್ಕೆ ಅನುಕೂಲವಾಗಿದೆ. ಕೆಲವೊಂದು ಪ್ರೀತಿ ಪ್ರೇಮ ಸಂಬಂಧಗಳನ್ನು ಮತ್ತೊಂದು ಹಂತಕ್ಕೆ ತಗೊಂಡೋಗೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನೂ ಮತ್ತಷ್ಟು ತಿಳ್ಕೋಬೇಕಂದ್ರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅಲ್ಲಿರುವಂತಹ ದಶೆ, ಅಂತರ್ದಶೆ, ಗ್ರಹಗಳ ಸ್ಥಾನಮಾನ ಇತ್ಯಾದಿ ವಿಷಯಗಳ ಮೇಲೆ ಪರಿಪೂರ್ಣವಾಗಿರುವಂತಹ ವಿಶ್ಲೇಷಣೆ ನಿಮಗೆ ಗೊತ್ತಾಗುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ನಿಮ್ಮ ಮೇಲೆ ಸದಾ ಆ ಶ್ರೀ ಗುರುರಾಯರ ಆಶೀರ್ವಾದ, ಶ್ರೀ ಪರಮೇಶ್ವರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.